ಕಳೆದ 5ನೇ ತಾರೀಕಿನ ದಿವಸ ಎಲ್ಲ ಪ್ರಮುಖ ಪದಾಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಲಾಯಿತು. ನಮ್ಮಲ್ಲಿ ಬಾಗಲಕೋಟದಲ್ಲಿ ಸಣ್ಣಪುಟ್ಟ ಅಸಮಾಧಾನ ಇರುವಂಥದ್ದು ಸತ್ಯ, ಒಪ್ಕೊಳ್ಳುವಂಥದ್ದನ್ನೇ ಎಲ್ಲ ಓಪನ್ ಆಗಿನೇ ಇದೆ. ಅದನ್ನೆಲ್ಲ ಮೊನ್ನೆ ಎಲ್ಲ ಕರೆದು 80% ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದರು. ಇವತ್ತು ಮತ್ತೆ ಪ್ರಮುಖರನ್ನು ಬಾಗಲಕೋಟೆ ಜಿಲ್ಲೆಯವರು ಗದ್ದಿಗೌಡರ ನೇತೃತ್ವದಲ್ಲಿ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು, ನಂತರ ಚಿರಂತಿಮಠ ಅವರು, PH ಪೂಜಾರ್ ಅವರು, ನಾನು ಮತ್ತು ಬೆಂಡಿಗೆ ನಾರಾಯಣ ಸಾಬ್ ಬಾಂಡ್ಗೆಜಿಯವರು ನಾವು ಅಷ್ಟು ಕೂಡಿ ಸದಾನಂದ ಗೌಡ ಸರ್ ಎಲ್ಲರೂ ಕೂಡಿ ಚರ್ಚೆ ಮಾಡಿದ್ದೀವಿ. ಯಡಿಯೂರಪ್ಪನವರು ಇದ್ದರು, ಯಡಿಯೂರಪ್ಪನವ್ರ ಮಾರ್ಗದರ್ಶನ ಹೇಳಿದರು. ಒಟ್ಟೆ ಏನು ಆ ಸಮಸ್ಯೆಗಳ ಬಗ್ಗೆ ಆಮೇಲೆ ಕೂತ್ಕೊಂಡು ಚರ್ಚೆ ಮಾಡೋಣ. ಭಾಳ ಸಣ್ಣಪುಟ್ಟ ಸಮಸ್ಯೆಗಳಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಕಮಲ ಗೆಲ್ಲಬೇಕು. ಅದರ ಸಲುವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅದರ ಸಲುವಾಗಿ ಅವ್ರು ಹೇಳಿರುವಂಥದ್ದನ್ನು ನಾವೆಲ್ಲರೂ ಒಪ್ಕೊಂಡಿದ್ದೀವಿ. ನಾವು ಒಟ್ಟಾಗಿ ಒಂದಾಗಿ ಒಗ್ಗಟ್ಟಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಕಡೆ ಗಮನ ಹರಿಸ್ತೀವಿ. ಮುರುಗೇಶ್ ನಿರಾಣಿ ಬಾಗಲಕೋಟೆ ವಿಧಾನಸಭೆಗೆ ಆಕಾಂಕ್ಷಿ ಅಲ್ಲ. ಕಳೆದ 5ನೇ ತಾರೀಕಿನ ದಿವಸ ಎಲ್ಲ ಪ್ರಮುಖ ಪದಾಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಲಾಯಿತು. ನಮ್ಮಲ್ಲಿ ಬಾಗಲಕೋಟದಲ್ಲಿ ಸಣ್ಣಪುಟ್ಟ ಅಸಮಾಧಾನ ಇರುವಂಥದ್ದು ಸತ್ಯ, ಒಪ್ಕೊಳ್ಳುವಂಥದ್ದನ್ನೇ ಎಲ್ಲ ಓಪನ್ ಆಗಿನೇ ಇದೆ. ಅದನ್ನೆಲ್ಲ ಮೊನ್ನೆ ಎಲ್ಲ ಕರೆದು 80% ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದರು. ಇವತ್ತು ಮತ್ತೆ ಪ್ರಮುಖರನ್ನು ಬಾಗಲಕೋಟೆ ಜಿಲ್ಲೆಯವರು ಗದ್ದಿಗೌಡರ ನೇತೃತ್ವದಲ್ಲಿ ನಮ್ಮ ಗೋವಿಂದ ಕಾರಜೋಳ ಸಾಹೇಬರು, ನಂತರ ಚಿರಂತಿಮಠ ಅವರು, PH ಪೂಜಾರ್ ಅವರು, ನಾನು ಮತ್ತು ಬೆಂಡಿಗೆ ನಾರಾಯಣ ಸಾಬ್ ಬಾಂಡ್ಗೆಜಿಯವರು ನಾವು ಅಷ್ಟು ಕೂಡಿ ಸದಾನಂದ ಗೌಡ ಸರ್ ಎಲ್ಲರೂ ಕೂಡಿ ಚರ್ಚೆ ಮಾಡಿದ್ದೀವಿ. ಯಡಿಯೂರಪ್ಪನವರು ಇದ್ದರು, ಯಡಿಯೂರಪ್ಪನವ್ರ ಮಾರ್ಗದರ್ಶನ ಹೇಳಿದರು. ಒಟ್ಟೆ ಏನು ಆ ಸಮಸ್ಯೆಗಳ ಬಗ್ಗೆ ಆಮೇಲೆ ಕೂತ್ಕೊಂಡು ಚರ್ಚೆ ಮಾಡೋಣ. ಭಾಳ ಸಣ್ಣಪುಟ್ಟ ಸಮಸ್ಯೆಗಳಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ಕಮಲ ಗೆಲ್ಲಬೇಕು. ಅದರ ಸಲುವಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅದರ ಸಲುವಾಗಿ ಅವ್ರು ಹೇಳಿರುವಂಥದ್ದನ್ನು ನಾವೆಲ್ಲರೂ ಒಪ್ಕೊಂಡಿದ್ದೀವಿ. ನಾವು ಒಟ್ಟಾಗಿ ಒಂದಾಗಿ ಒಗ್ಗಟ್ಟಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವು ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರ ಕಡೆ ಗಮನ ಹರಿಸ್ತೀವಿ. ಮುರುಗೇಶ್ ನಿರಾಣಿ ಬಾಗಲಕೋಟೆ ವಿಧಾನಸಭೆಗೆ ಆಕಾಂಕ್ಷಿ ಅಲ್ಲ.